ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ, ಪುದೀನ ಹಾಕಿ ಮಾಡಿದಂತಹ ಗೀ ರೈಸ್ ಇವತ್ತಿನ ರೆಸಿಪಿ. ತುಂಬ ರುಚಿಯಾಗಿ ಬಂದಿದೆ. ಅಷ್ಟೇ ಅಲ್ಲ, ಪುದೀನದ ಒಳ್ಳೆ ಪರಿಮಳದೊಂದಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಸಹ ಮಾಡಿದ್ದೇನೆ. ಹಾಗಾಗಿ ತುಂಬ ರುಚಿಯಾಗಿ ಬಂದಿದೆ. ನೀವು ಸಹ ಒಮ್ಮೆ ಖಂಡಿತ ಟ್ರೈ ಮಾಡಿ. 2 ಲೋಟದಷ್ಟು ಬಾಸ್ಮತಿ ಅಕ್ಕಿಯನ್ನು 2 ಸಲ ತೊಳೆದು ನಾನಿಲ್ಲಿ ಅರ್ಧ ಗಂಟೆ ನೆನೆ ಹಾಕಿದ್ದೇನೆ. ಇದರಲ್ಲಿ 4 ಲೋಟದಷ್ಟು ನೀರಿದೆ. ಒಂದು ಸಣ್ಣ ತುಂಡು ಚಕ್ಕೆ ಹಾಕಿ, ನಂತರ 1 ಹಿಡಿಯಷ್ಟು, ಅಂದರೆ ಸಾಧಾರಣ 1 ಕಟ್ಟಷ್ಟು ಬೇಕಾಗ್ತದೆ ನೋಡಿ. 1.5 ಕಪ್ಪು ಇದೆ ಇದರಲ್ಲಿ, ಅಂದರೆ 1 ಹಿಡಿಯಷ್ಟು. ಅಷ್ಟನ್ನು ನಾನಿಲ್ಲಿ ಈ 4 ಲೋಟ ನೀರಿಗೆ ಹಾಕ್ತಾ ಇದ್ದೇನೆ. ಅದೇ ರೀತಿ ಸ್ವಲ್ಪ ಅಂದರೆ ಕೊತ್ತಂಬರಿ ದಂಟು ಸಮೇತ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತೇನೆ. ಇದನ್ನು ನಾನೀಗ ಕುದಿಯಲಿಕ್ಕೆ ಇಡ್ತಾ ಇದ್ದೇನೆ. ಒಂದು ಸಲ ಚಮಚದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮುಚ್ಚಳ ಮುಚ್ಚಿ ಇದನ್ನು ಕುದಿಯಲಿಕ್ಕೆ ಇಡುವ. ಇದು ಇನ್ನೊಂದು ಪಕ್ಕದಲ್ಲಿ ಕುದೀತಾ ಇರಲಿ. ನಂತರ ಇಲ್ಲಿ ಇನ್ನೊಂದು ಗ್ಯಾಸಲ್ಲಿ ನಾನು ಕುಕ್ಕರ್ ಇಟ್ಟಿದ್ದೇನೆ. ಇದಕ್ಕೊಂದು 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೇನೆ. ಗೀ ರೈಸ್ ಅಂದಮೇಲೆ ತುಪ್ಪ ಹಾಕಲೇಬೇಕು. ಒಂದು 6 ಲವಂಗ, ಒಂದು ಇದು ನಕ್ಷತ್ರ ಹೂ, ನಂತರ ಸಣ್ಣ ತುಂಡು ಜಾವಿತ್ರಿ ಮತ್ತು ಒಂದು 7-8 ಗೇರು ಬೀಜವನ್ನು ಭಾಗ ಮಾಡಿ ನಾನಿಲ್ಲಿ ಹಾಕಿದ್ದೇನೆ. ಇದು ಒಂದು ದೊಡ್ಡ ಈರುಳ್ಳಿ ಮತ್ತು 2 ಕಾಯಿ ಮೆಣಸನ್ನು ಉದ್ದಕ್ಕೆ ಸೀಳಿ, ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಈಗ ನಾನು ಫ್ರೈ ಮಾಡ್ತಾ ಇದ್ದೇನೆ. ಇದು ತುಂಬ ಫ್ರೈ ಆಗೋದು ಸಹ ಬೇಡ, ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ತುಂಬ ಸಾಫ್ಟ್ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಒಂದು 10 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಜಜ್ಜಿ ನಾನು ಹಾಕ್ತಾ ಇದ್ದೇನೆ. ಕ್ರಷ್ ಮಾಡಿ ಹಾಕಿದ್ದೇನೆ ನಾನು. ಇದನ್ಸಷ್ಟೇ ಜಾಸ್ತಿ ಹುರಿಲಿಕ್ಕಿಲ್ಲ, ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು. 1 ಹಿಡಿಯಷ್ಟು ದ್ರಾಕ್ಷಿ, ನಡುವೆ ಅನ್ನದ ಜೊತೆ ಒಳ್ಳೆಯದಾಗ್ತದೆ, ಅದಕ್ಕೋಸ್ಕರ. ಅಷ್ಟೊತ್ತಿಗೆ ನೋಡಿ, ಇಲ್ಲಿ ನೀರು ಚೆನ್ನಾಗಿ ಬಿಸಿಯಾಗಿದೆ. ಅಷ್ಟೇ ಅಲ್ಲ, ಪುದೀನ ಬೆಂದು ತನ್ನ ಬಣ್ಣ ಮತ್ತು ರಸ ಎಲ್ಲ ನೀರಲ್ಲಿದೆ. ಇದು ಹಾಗೆ ಕುದೀತಾ ಇರಲಿ. ಮೆಲ್ಲ ಉರಿಯಲ್ಲಿಟ್ಟಿದ್ದೇನೆ ನಾನು. ಈಗ ಕುಕ್ಕರಿಗೆ ನಾವು ನೆನೆಸಿದ ಅಕ್ಕಿಯನ್ನು ನೀರು ಸಂಪೂರ್ಣ ಸೋಸಿ ಅದನ್ನು ನಾನೀಗ ಹಾಕ್ತಾ ಇದ್ದೇನೆ. ನೋಡಿ, ನೀರಿನ ಪಸೆ ಏನಿಲ್ಲ. ಇದನ್ನು ಕುಕ್ಕರಿಗೆ ಹಾಕಿ ಅನ್ನ ಅಂದರೆ ಅಕ್ಕಿ ಬಿಡಿ ಬಿಡಿ ಆಗುವವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ಮೀಡಿಯಮ್ ಹೀಟಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಈ ಸ್ಪ್ಯಾಟ್ಯುಲಾದಲ್ಲಿ ಅಂದರೆ ಈ ಸೌಟಿದೆ ನೋಡಿ, ಅದರಲ್ಲಿ ಮಿಕ್ಸ್ ಮಾಡಿದರೆ ಅಕ್ಕಿ ಕಟ್ಟಾಗುವುದಿಲ್ಲ. ನಾವು ಸ್ಟೀಲ್ ಸೌಟಲ್ಲಿ ಮಾಡಿದರೆ ಅಕ್ಕಿ ಕಟ್ಟಾಗುವ ಚಾನ್ಸಸ್ ಇರ್ತದೆ ಈ ರೀತಿ ಫ್ರೈ ಮಾಡುವಾಗ. ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡಿದೆ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿ ಅಕ್ಕಿ ಬಿಡಿ ಬಿಡಿ ಆಗಿದೆ. ಈಗ ನಾವು ಕುದಿಸಿದ ಈ ನೀರನ್ನು ಸ್ಟ್ರೈನ್ ಮಾಡಿ ಹಾಕ್ತಾ ಇದ್ದೇನೆ. ಅಂದರೆ ಸೊಪ್ಪೆಲ್ಲ ತನ್ನ ರಸ ನೋಡಿ ಬಣ್ಣ ಬಿಟ್ಟಿದೆ ನೋಡಿ, ಹಾಗಾಗಿ ಇನ್ನು ಅದರ ಅಗತ್ಯ ಇಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಸೋಸಿ ಹಾಕ್ತಾ ಇದ್ದೇನೆ. ನಾನಿದನ್ನು ಉರಿಯನ್ನು ಸಹ ಜಾಸ್ತಿಯಲ್ಲೇ ಇಟ್ಟಿದ್ದೇನೆ, ಅಂದರೆ ಹೈ ಫ್ಲೇಮಲ್ಲಿ. ಒಂದು ಸಲ ಚೆನ್ನಾಗಿ ಕುದಿ ಬಂದ ನಂತರ ಮೆಲ್ಲ ಉರಿಯಲ್ಲಿಟ್ಟು 1 ವಿಜಿಲ್ ಹಾಕಿಸಿದರೆ ಸಾಕು. ಇದರಲ್ಲಿ ನೋಡಿ, ನಾನು ಸಾಧಾರಣ 1.5 ಟೀ ಸ್ಪೂನ್ನಷ್ಟು ಕಲ್ಲುಪ್ಪನ್ನು ಹಾಕಿದ್ದೇನೆ, ಮತ್ತೊಂದು ಅರ್ಧ ಲಿಂಬೆ ರಸ. ಒಳ್ಳೆ ಟೇಸ್ಟ್ ಕೊಡ್ತದೆ. ನಾವಿಷ್ಟನ್ನು ಹಾಕಿ 1 ವಿಜಿಲ್ ಹಾಕಿದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮೆಲ್ಲ ಉರಿಯಲ್ಲಿ ಇಟ್ಟು 1 ವಿಜಿಲ್ ಹಾಕಿಸಿದ್ರೆ ಆಯಿತು, ಅನ್ನ ರೆಡಿ ಆಗ್ತದೆ. ಅಷ್ಟೇ ಅಲ್ಲ, ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋದೊಂದಷ್ಟೇ ಕೆಲಸ. ನೋಡಿ, ಈಗ ಆಯಿತು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿದ್ರಲ್ಲ, ಇವತ್ತು ಪುದೀನ ರಸ ಹಾಕಿ ಮಾಡಿದಂತಹ ಗೀ ರೈಸ್. ಇದಕ್ಕೊಂದು ಸ್ಯಾಲಡ್ ರೆಡಿ ಮಾಡಿದರೆ ರೆಡಿ ಆಯಿತು. ಸರಿ, ಹಾಗಾದರೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.